ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಿನ್ನೆ ನಡೆದಂತ NMMS ಪರೀಕ್ಷೆಗಳದ್ದು ನಾವು ಕೀ ಆನ್ಸರ್ಸ್ ಗಳನ್ನ ಬರ್ತಾ ಇದ್ದೀವಿ. ಆ ಕೀ ಆನ್ಸರ್ಸ್ ಒಳಗಡೆ ಕೆಳಗಡೆ ಪೇಪರ್ ಕೆಳಗಡೆ ನಿಮ್ಮ ಆನ್ಸರ್ಸ್ ಗಳು ಎಷ್ಟಾಗಿದಾವೆ ಕಮೆಂಟ್ ಮಾಡ್ರಿ ಅಂತ ಹೇಳಿ ನಾನು ಹಾಕಿದಾಗ ಅಲ್ಲಿ ಸಾಕಷ್ಟು ಜನರು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕಮೆಂಟ್ ಗಳನ್ನ ಹಾಕಿದ್ರಿ. ಸರ್, ಪಾಸ್ ಆಗ್ಬೇಕಪ್ಪ ಅಂದ್ರೆ ಎಷ್ಟು ಮಾರ್ಕ್ಸ್ ಹೋಗ್ಬೇಕು, ನಾವು ಎಷ್ಟು ತಗೊಂಡ್ರೆ ಪಾಸ್ ಅಂತೇಳಿ ಕಮೆಂಟ್ಸ್ ಗಳನ್ನ ನಾನು ನೋಡಿದ್ದೀನಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಿರ್ತಾನೆ. ಇವನ್ನ ಕಟ್ ಆಫ್ ಅಂಕಗಳ ರಿಸಲ್ಟ್ ಅಂತ ಕೂಡ ನಾವು ತಿಳ್ಕೊಬಹುದು. ಹಾಗಾದ್ರೆ ನೀವು ಪಾಸ್ ಆಗ್ಬೇಕಪ್ಪ ಅಂದ್ರ ಇದ್ರಾಗ ಇಡೀ ಎಂಟೈರ್ ಕರ್ನಾಟಕದಾಗ ಒಂದೇ ತರದ್ದು ಏನಾಗಿರಲ್ಲಪ್ಪ ಅಂದ್ರೆ ಸ್ಕೋರ್ಗಳು ನಿಂತ್ಕೊಳ್ಳಂಗಿಲ್ಲ. ಪ್ರತಿ ಜಿಲ್ಲೆಗೆ ಕಟ್ ಆಫ್ ಅಂಕಗಳು ಸಪ್ರೇಟ್ ಆಗಿನೇ ಏನಾಗ್ತಪ್ಪ ಅಂದ್ರೆ ನಿಂತ್ಕೊಳ್ತಾವೆ. ಇದೊಂದು ಗೊತ್ತಿರಲಿ. ಈ ಸದ್ದ ಎಲ್ಲಾ ವಿದ್ಯಾರ್ಥಿಗಳು ಒಂದು ಜಿಲ್ಲೆದವರು ಸೇಮ್ ತೊಗೊಂಡಿರ್ತಾರೆ, ಇನ್ನೊಂದು ಜಿಲ್ಲೆದವರು ಅವ್ರ ಜಿಲ್ಲೆದಾಗ ಅವು ಆಯ್ಕೆ ಆಗಿರ್ತಾರೆ, ನೀವು ಆಯ್ಕೆ ಆಗಿರ್ತಾರೆ. ಇದರ ಕಾರಣ ಏನಪ್ಪಾ ಅಂದ್ರೆ ಆ ಜಿಲ್ಲೆದ ಕಟ್ ಆಫ್ ಅಂಕಗಳು ಬೇರೆ ಬೇರೆ ಆಗಿರ್ತಾವೆ. ಇದು ಫಸ್ಟ್ಗೆ ತಲೆಯಾಗಿರ್ಲಿ. ಹಾಗಾದ್ರೆ ಈಗ GM ವಿದ್ಯಾರ್ಥಿಗಳು ಅದಿರಪ್ಪ ಅಂದಾಗ ನಿಮ್ಗೆ ಫಸ್ಟ್ಗೆ ಅಪ್ಲಿಕೇಶನ್ ಸಾಕ ಕ್ರೈಟೇರಿಯಾ ಅಂತ ಹೇಳ್ತೀವಿ. ಏನ್ ತಗೋಬೇಕು, ನೀವು ಮಿನಿಮಮ್ ಕಟ್ ಆಫ್ ಎಲಿಜಿಬಲ್ ಆಗ್ಬೇಕಪ್ಪ ಅಂದ್ರೆ ಎಷ್ಟು ತಗೋಬೇಕು. ಅವಾಗ ಸೆಲೆಕ್ಷನ್ ಬೇರೆ. ಮತ್ತ ಬರೀ ಎಲಿಜಿಬಲ್ ಆಗ್ಬೇಕಪ್ಪ ಅಂದ್ರೆ ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ಬೇಕಪ್ಪ ಅಂದ್ರೆ ಎಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕಪ್ಪ ಅಂದ್ರೆ GM ವಿದ್ಯಾರ್ಥಿಗಳಿಗೆ ಫಸ್ಟ್ನೇ ಪೇಪರ್ ಮ್ಯಾಕ್ ಅಂತ ಕೈತಿ 90 ಅಂಕಗಳು ಇರ್ತವೆ. ಈ 90ಕ್ಕೆ 40% ಅಂತ ಕೈತಿ. 40% ಅಂದ್ರೆ ಎಷ್ಟು? 10% ಅಂದ್ರೆ ಒಂದ್ 0 ತೆಗಿಬೇಕು. ಹೌದಾ? 94 ಎಷ್ಟಪ್ಪ ಅಂದ್ರೆ 36. ಹಾಗಾದ್ರೆ ಟೋಟಲ್ 90ಕ್ಕ ಎಷ್ಟು ಅಂಕಗಳನ್ನು ತಗೋಬೇಕಂದಂಗ ಆಯ್ತಪ್ಪ ಅಂದ್ರೆ 36. ಒಂದನೇ ಪೇಪರ್ ಇದು ಮ್ಯಾಟ್ ಪೇಪರ್ಗೆ. ಇನ್ನು ಎರಡನೇ ಪೇಪರ್ ಕೂಡ ಏನಿರ್ತದೆ ನಿಮ್ಗೆ 90 ಮಾರ್ಕ್ಸ್ ಸ್ಯಾಟ್ ಪೇಪರ್ ಇದೆ. ಇದಕ್ಕೂ ಕೂಡ ಎಷ್ಟಪ್ಪ ಅಂದ್ರೆ 40% ಅಂಕಗಳನ್ನು ತಗೊಂಡಪ್ಪ ಅಂದ್ರೆ ಎಷ್ಟಾಗ್ತದ? 36 ಆಗ್ತದ. ಹಾಗಾದ್ರೆ 36 ಎರಡು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 72 ಅಂಕಗಳು ತಗೋಬೇಕು. ನೀನ್ ಎಲಿಜಿಬಲ್ ಆಗ್ಬೇಕಪ್ಪ ಅಂದ್ರೆ GM ಕೆಟಗರಿ ಅವ್ರದ್ದು 72 ಅಂಕಗಳು ಯಾರ್ಯಾರು ತಗೊಂಡಿದ್ರಿ ಅವರು ಎಲಿಜಿಬಲ್ ಆಗ್ತೀರಿ ಈ ಸ್ಕಾಲರ್ಶಿಪ್ಗೆ. ಇಲ್ಲಿ ಸಾಕಷ್ಟು ಜನರು ಸರ್ ತನ್ನ 90 ತಗೊಂಡಿನಿ ಸರ್, 51, 71 ಎಷ್ಟಪ್ಪ ಅಂದ್ರೆ ಈ ತರ ಸಾಕಷ್ಟು 45 ನೆಕ್ಸ್ಟ್ ಆನ್ಸರ್ಸ್ಗಳನ್ನ ಹಾಕಿದ್ರಿ. ನೆಕ್ಸ್ಟ್ 65 ಮಾರ್ಕ್ಸ್ ತಗೊಂಡಿನಿ ಸರ್, 31. ಇವೆಲ್ಲ GM ದಾಗ ಅದು ಇದ್ರಪ್ಪ ಅಂದ್ರೆ ನೀವು ಮಿನಿಮಮ್ ಕನಿಷ್ಠ ಅಂದ್ರೂ ಎಷ್ಟಪ್ಪ ಅಂದ್ರೆ ಎರಡೂ ಪೇಪರ್ ಕೂಡ ನಾ ಹೇಳ್ತಾ ಇರೋದು 72 ಅಂಕಗಳನ್ನ ತಾವು ತಗೊಂಡಿರ್ಲೇಬೇಕು. ಅಂತವ್ರು ಮಾತ್ರ ಏನಾಗ್ತಾರಪ್ಪ ಅಂದ್ರೆ ಎಲಿಜಿಬಲ್ ಆಗ್ತಾರೆ. ಬಟ್ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದವರು ನಾನು ಅನ್ಕೊಂಡಿದ್ದೀನಿ ಎಷ್ಟು ಮಾರ್ಕ್ಸ್ ತಗೊಂಡಿರಪ್ಪ ಅಂದ್ರೆ ಇದು ಎರಡನೇ ಪೇಪರ್ ಸ್ಯಾಟ್ ಪೇಪರ್ಕ ನೀವು ಕಮೆಂಟ್ ಮಾಡಿದ್ರಿ. ಆ ಸ್ಯಾಟ್ ಪೇಪರ್ಕ ಆ ಪೇಪರ್ಕ 65 ಮಾರ್ಕ್ಸ್ ತಗೊಂಡಿದ್ರೆ ಗುಡ್ ಸ್ಕೋರ್. ಮ್ಯಾಟ್ ಪೇಪರ್ಗೆ ಸಪ್ರೇಟ್ ಆಗಿ ಮಾರ್ಕ್ಸ್ ತಗೊಂಡಿದ್ರಪ್ಪ ಅಂದ್ರೆ ಈಗ 70, 50 ಈ ತರ ಸಪ್ರೇಟ್ ಮಾರ್ಕ್ಸ್ ತಗೊಂಡಿದ್ರಪ್ಪ ಅಂದ್ರೆ ನಿಮ್ಮ ರೇಂಜ್ ಏನಾಯ್ತಪ್ಪ ಅಂದ್ರೆ 100 ದಾಟಿ ಹೋಗ್ಬಿಡ್ತು. ಹಾಗಾದ್ರೆ ನೀವೆಲ್ಲರೂ 100% ಏನಿರ್ತಾರಪ್ಪ ಅಂದ್ರೆ ಎಲಿಜಿಬಲ್ ಇರ್ತಾರೆ. ಸರ್, ಇನ್ನು SC ST ಅವ್ರಿಗೆ ಈ SC ಅವ್ರಿಗೆ ಅದು ಇವ್ರು ಎಷ್ಟು ಹೋಗ್ಬೇಕಪ್ಪ ಅಂದ್ರೆ ಇವ್ರು 32% ತಗೋಬೇಕು. 32% ತಗೋಬೇಕಪ್ಪ ಅಂದ್ರೆ 90ಕ್ಕೆ 32% ತಗೊಂಡ್ರೆ ಇವ್ರಿಗೆ ಎಷ್ಟು ಆಗ್ತವಪ್ಪ ಅಂದ್ರೆ 29 ಅಂಕಗಳನ್ನ ತಗೋಬೇಕು. 29 ಎರಡು ಪೇಪರ್ಗೆ 29 ಅಂಕಗಳನ್ನ ತಗೊಂಡ್ರಪ್ಪ ಅಂದ್ರೆ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 58 ಅಂತ ಕರಿತೀವಿ. 58 ಮಾರ್ಕ್ಸ್ಗಳನ್ನು ತಗೊಂಡ್ರಪ್ಪ ಅಂದ್ರೆ ಸಾಕು, ನೀವು ಎಲಿಜಿಬಲ್ ಆಗ್ತೀರಿ ಈ ಪ್ರಶ್ನೆ ಪತ್ರಿಕೆ. ಎರಡು ಪ್ರಶ್ನೆ ಪತ್ರಿಕೆಗಳನ್ನ ಸೇರಿ ನಾ ಹೇಳ್ತಾ ಇರೋದು ಸರಿಯಾಗಿ ಕೇಳ್ಕೊಳ್ರಿ. ಒಂದನೇ ಪೇಪರ್ಗೆ 58 ತಗೋಬೇಕನ್ರಿ, ಎರಡನೇ ಪೇಪರ್ಗೆ 58 ಇಲ್ಲ, ಎರಡು ಪತ್ರಿಕೆಗಳನ್ನು ಕೂಡಿ ಇಷ್ಟು ತಗೊಂಡ್ರೆ ಸಾಕು, ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಿ. ಇದಾದ ನಂತರ ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರಪ್ಪ ಅಂದ್ರೆ ಸೇಮ್ ಮಾರ್ಕ್ಸ್ಗಳನ್ನು ತೊಗೊಂಡ್ಬಿಟ್ಟಿರ್ತಾರೆ. ಸರ್, 58 ತಗೊಂಡವ್ರು ಎಲ್ಲರಿಗೂ ಸ್ಕಾಲರ್ಶಿಪ್ ಬರಲ್ಲ, ಎಲ್ಲರೂ 72 ತೊಗೊಂಡ್ರೆ ಎಲ್ಲರಿಗೂ ಬರಲ್ಲ. ಅಂದ್ರೆ ಮತ್ತೆ ಹೈಯೆಸ್ಟ್ ಮಾರ್ಕ್ಸ್ಗಳು ಮಾಡ್ಬೇಕು. ಇದು ಮಿನಿಮಮ್. ಇದು ಕನಿಷ್ಠ ನೀ ಎಷ್ಟು ತಗೋಲೇಬೇಕು. ನೀ ಹೈಯೆಸ್ಟ್ ಏನಪ್ಪ ಅಂದ್ರೆ ಈಗ ಹೋದ ವರ್ಷದ್ದು ಎಷ್ಟಪ್ಪ ಅಂದ್ರೆ 135 ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ರು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಸೇರಿ. ಅವರು ಫಸ್ಟ್ ರ್ಯಾಂಕ್ನ ಬಿಟ್ಟಿದ್ರು. ವರ್ಷ ನಿಮಗೆ ರ್ಯಾಂಕ್ಗಳನ್ನು ಬಿಡ್ತಾನೆ 135, ಎರಡು ಪ್ರಶ್ನೆ ಪತ್ರಿಕೆಗಳು ಸೇರಿ 135. ಇನ್ನು ಒಂದಿಷ್ಟು ವಿದ್ಯಾರ್ಥಿಗಳು ಕನಿಷ್ಠ ಎಷ್ಟು ಮಾರ್ಕ್ಸ್ ತಗೊಂಡಾರಪ್ಪ ಅಂದ್ರೆ 78, 72 ಮಾರ್ಕ್ಸ್ಗಳನ್ನು ಕೂಡ ತಗೊಂಡವರು ಕೂಡ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ಯಾರ. ಎರಡು ಪ್ರಶ್ನೆ ಪತ್ರಿಕೆಗಳು ಸೇರಿದು. ನಿಮ್ದು ಸರ್ ಇದು ರಿಸಲ್ಟ್ DSERT ಅಂತೇಳಿ ಒಂದು ವೆಬ್ಸೈಟ್ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಅಪ್ಲೋಡ್ ಮಾಡ್ತಾನೆ. ನಿಮ್ಗೆ ವೇಟ್ ಮಾಡಬೇಕು. ಈ ಎಕ್ಸಾಮ್ಸ್ನ ಬರ್ದಿರ್ತಿರ್ತೀರಿ, ನಿಮ್ಮ ರಿಸಲ್ಟ್ ಎಷ್ಟಾಗ್ಯದ ಇಷ್ಟೆಲ್ಲ ನೋಡ್ಕೊಡ್ರಿ. ನಿಮ್ಗೆ ಕ್ರೈಟೇರಿಯಾ ಏನೇನದು ಅಂತ ನಾ ಹೇಳಿದೆ. ಇದನ್ನ ಬಿಟ್ಟು ಮತ್ತೇನಾದ್ರೂ ನಿಮ್ಗೆ ಡೌಟ್ಗಳಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಇಷ್ಟೇ ಎಲಿಜಿಬಲ್ ಪೇಪರ್, ಇದು ಇಷ್ಟೇ ತಗೋಬೇಕಂತ ಏನು ರೂಲ್ಸ್ ಇಲ್ಲ. ನಾ ಹೇಳಿದ್ನಲ್ಲ 72 ಈ ಕೆಳಗಡೆ 58 ಮಾರ್ಕ್ಸ್. ಇದ್ರ ಮ್ಯಾಗ ಯಾರ್ಯಾರು ಹೋಗಿರಲ್ಲ ಎಲ್ಲರೂ ಎಲಿಜಿಬಲ್ ಇದಕ್ಕೆ. ಆದ್ರೆ ಇದ್ರ ಒಳಗಡೆ ಮತ್ತು ಡಿಸ್ಟಿಕ್ ವೈಸ್ ಒಳಗಡೆ ನಿಮ್ಮ ಒಟ್ಟು ಟೋಟಲ್ ಎಷ್ಟೋ 5324 ವಿದ್ಯಾರ್ಥಿಗಳನ್ನ ಎಂಟೈರ್ ಕರ್ನಾಟಕನ ಇದನ್ನ ಸೆಲೆಕ್ಷನ್ ಲಿಸ್ಟ್ನಾಗ ತಗೋತಾರೆ. ಅದ್ರ ಒಳಗಡೆ ಯಾರ್ಯಾರು ಗುಡ್ ಸ್ಕೋರ್ಗಳು ಮಾಡಿರ್ತಾರೆ ಅವರು ಈ ಪೇಪರ್ಗೆ ಏನಾಗ್ತಾರಪ್ಪ ಅಂದ್ರೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಇದನ್ನು ಕೂಡ ಗೊತ್ತಿರಲಿ. ಮತ್ತು ಈ ವರ್ಷ ಏನಾದರೂ ಹೆಚ್ಚಿನ ಸ್ಟೂಡೆಂಟ್ಸ್ಗಳನ್ನ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅವಕಾಶಗಳನ್ನ ಕೊಟ್ಟಿದ್ರಪ್ಪ ಅಂದ್ರೆ
ನೀವು ಕೂಡ ಆಯ್ಕೆ ಆಗ್ತಿರ್ತೀರಿ. ಒಂದು ಹೋಪ್ ಇಟ್ಕೊಳ್ರಿ. ನೀವು ಹಾಗೆ ನೀವೇನು ಮಾಡಪ್ಪ ಅಂದ್ರೆ ನಿಮ್ಮ HM ಕೂಡ ನೀವು ಸಂಪರ್ಕದಲ್ಲಿರ್ಬೇಕು. ಸರ್ ಏನನ್ನ ರಿಸಲ್ಟ್ ಬಿಟ್ಟಾನೇನ್ರಿ, ಸರ್ ನಾವು ಎಲಿಜಿಬಲ್ ಆಗ್ಯಾವ ಚೆಕ್ ಮಾಡ್ರಿ ಥರ ಇಟ್ಕೊಳ್ರಿ. ಯಾಕಪ್ಪ ಅಂದ್ರೆ ನೀವು ಗೊತ್ತೇ ಇರಲ್ಲ, ಒಂದು ಕೆಲವು ಹುಡುಗರುಗಳು ಎಕ್ಸಾಮ್ ಬರೀತಾವೆ, ಇಂದಾಶ ಹೋಗಿ ಯಾವುದೇ ಮಾಹಿತಿಗಳನ್ನು ಕೇಳೋದಿಲ್ಲ ಟೀಚರ್ಸ್ಗಳಿಗೆ. ಅವ್ರಿಗೆ ಎಲಿಜಿಬಲ್ ಆದರೂ ಕೂಡ ಮುಂದೆ ಅವ್ರ ಪ್ರೊಸೆಸ್ ಅದಾವೆ. ಅಪ್ಲಿಕೇಶನ್ ನೀವು ಬರೀ ಎಲಿಜಿಬಲ್ ಆದ್ರೆ ಸಾಕ, ನೆಕ್ಸ್ಟ್ 9ನೇದಕ್ಕೆ ಇಷ್ಟು ಮಾರ್ಕ್ಸ್ ತೊಗೋಬೇಕು. ತೊಗೊಂಡ್ಮೇಲೆ ಪ್ರತಿ ವರ್ಷ ಏನು ಅಂತ ಅಂದ್ರೆ ರಿನ್ಯೂವಲ್ ಅಂತ ಕರಿತೇವೆ. ಆ ರಿನ್ಯೂವಲ್ಗಳು ಮಾಡ್ಕೋಬೇಕು. ಇವಕ್ಕನ್ನೆಲ್ಲವು ಯಾರಾದರೂ ಪೋಷಕರು ನೋಡ್ತಿದ್ರಪ್ಪ ಅಂದ್ರೆ, ಟೀಚರ್ಸ್ಗಳು ನೋಡ್ತಿದ್ರಪ್ಪ ಅಂದ್ರೆ ಇವ್ರ ಮಕ್ಕಳಿಗೆ ಹೇಳ್ರಿ, ಅವ್ರಿಗೆ ಗೊತ್ತಾಗಂಗಿಲ್ಲ. ನೀವೇ ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ರಿಗೆ ಎಲಿಜಿಬಲ್ ಆದರೂ ಕೂಡ ಅವ್ರಿಗೆ ಯಾವ ಥರ ಅಪ್ಲಿಕೇಶನ್ಸ್ ಹಾಕೋಬೇಕು ಹೇಳಿ, ನೆಕ್ಸ್ಟ್ ವರ್ಷ ಯಾವ ಥರ ರಿನ್ಯೂವಲ್ ಮಾಡ್ಕೋಬೇಕು ಅವ್ರಿಗೆ ಮಾಹಿತಿಗಳನ್ನು ಕೊಡ್ರಿ. ಓಕೆ, ಮತ್ತೇನಾದರೂ ನಿಮ್ಮ ಕಮೆಂಟ್ಸ್ಗಳಲ್ಲಿ ಡೌಟ್ ಇದ್ದವಪ್ಪ ಅಂದ್ರೆ ನೀವು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಒಂದಿಷ್ಟು ಸ್ಯಾಟ್ ಪೇಪರ್ ಒಳಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಸ್ಯಾಟ್ ಪೇಪರ್ ಒಳಗಡೆ ಸರ್ ಒಂದೆರಡು ಆನ್ಸರ್ಸ್ಗಳು ನೀವು ತಪ್ಪು ಹೇಳಿರಿ ಅಂತ ಹೇಳ್ತಾ ಇದ್ರಿ. ನಾನು ಒಪ್ಕೋತೀನಿ. ಯಾಕಪ್ಪ ಅಂದರೆ ಸ್ಯಾಟ್ ಪೇಪರ್ಗಳನ್ನು ಅಷ್ಟು ಹೆಚ್ಚು ಏನು ಮಾಡಂಗಿಲ್ಲ ಅಂದ್ರೆ ಡಿಸ್ಕಸ್ ಮಾಡಂಗಿಲ್ಲ. ಈ ಜಿಯೋಗ್ರಫಿ ಆಗಲಿ ಹಿಸ್ಟ್ರಿ ಆಗಲಿ ಓದ್ರ ಒಳಗಡೆ ಅಲ್ಲಿ ಒಂದೆರಡು ಮಿಸ್ಟೇಕ್ ಆಗ್ಯಾವು. ಅವರು ಮೆನ್ಷನ್ ಮಾಡಿದ್ರೆ ಅವ್ರಿಗೆ ಧನ್ಯವಾದಗಳ್ರಿ. ನಾ ಹೇಳಿದೆ ಸ್ಯಾಟ್ ಪೇಪರ್ನ PNSS ಹೊತ್ನಾಗೆ ಇದನ್ನು ನಾನು ಅಷ್ಟೊಂದು ಏನು ಮಾಡಂಗಿಲ್ಲಪ್ಪ ಅಂದರೆ ಪ್ರಾವಿಷನಲ್ ಆನ್ಸರ್ ಅಂತಲೇ ಹೇಳ್ಕೊತ ಹೋಗ್ತಾ ಇದ್ದೀನಿ ಅಂತೇಳಿ ಒಂದಿಷ್ಟು ನಮಗೆ ಅರ್ಥ ಆಗಿರ್ತದೆ. ಹಾಗಾದರೆ ಈ 46ನೇ ಪ್ರಶ್ನೆ, ಒಂದು 46ನೇ ಪ್ರಶ್ನೆಗೆ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಆನ್ಸರು, ಸರ ನೀವು ನಾನು ಅಂತೇಳಿ ಅಲ್ಲಿ ಟಿಕ್ ಮಾಡಿದ್ದೀನಿ. ಅದಕ್ಕೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 46ನೇ ಪ್ರಶ್ನೆಗೆ ಸ್ಯಾಟ್ ಪೇಪರ್ನ ನೋಡ್ತಾ ಇರೋರು ಇದಕ್ಕೆ B ಏನು ಮಾಡ್ರಪ್ಪ ಅಂದ್ರೆ ಆನ್ಸರ್ಸ್ನ ಟಿಕ್ ಮಾಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಭೂಪ್ರಧಾನ ಗೋಳಾರ್ಧವನ್ನು ಕಪ್ಪಗೆ ಗುರುತಿಸಿರುವಂಥ ಸರಿಯಾದ ಚಿತ್ರ ಯಾವುದಪ್ಪ ಅಂತ ಕ್ವಶನ್ಸ್ನ ಕೊಟ್ಟಾಗ ಅದು ಎರಡನೇದು ಏನಾಗ್ತದಪ್ಪ ಅಂದ್ರೆ B. ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಹೇಳಿದ್ರು ಅವರು 59ನೇ ಪ್ರಶ್ನೆ ಒಂದಿದೆ. ಸರ್ ಇಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳಿಗೆ ವಿಚಾರ ನಡೆಸಿ ತೀರ್ಪು ನೀಡುವಂಥ ವಿವಾದಗಳ ಸರಿಯಾದ ಗುಂಪನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ರು. ಅದಕ್ಕೆ ಆಪ್ಷನ್ಸ್ ಇದಕ್ಕೂ ಕೂಡ ಏನಾಗ್ತದಪ್ಪ ಅಂದ್ರೆ 59ನೇ ಪ್ರಶ್ನೆಯನ್ನು ತೆಗೆದು ನೋಡ್ರಿ ಸ್ಯಾಟ್ ಪೇಪರ್ ಒಳಗಡೆ. ಇದಕ್ಕೆ ಕೊಲೆ, ಕಳ್ಳತನ, ದರೋಡೆ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಆಪ್ಷನ್ಸ್ B ಕೂಡ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಇನ್ನೂ ಒಂದು ಹೇಳಿದ್ರು, ಬಟ್ ಅದು ಆನ್ಸರ್ ಏನಿದೆಪ್ಪ ಅಂದ್ರೆ ಕರೆಕ್ಟ್ ಇದೆ. ನೀವು ಯಾವ ಆಧಾರದಲ್ಲಿ ಅದು ತಪ್ಪಾಗಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ 36ನೇ ಪ್ರಶ್ನೆ, ಸರ್ ಇದು ತಪ್ಪಾಗತ್ತದ ಅಂತ ಹೇಳಿದಿರಿ. 36ನೇದು ಪಂಚಾಯತ್ ರಾಜ್ ವ್ಯವಸ್ಥೆ. ನಾನು ಒಂದ್ಸತ ಸರ್ಚ್ ಮಾಡಿ ನೋಡಿಕೊಂಡೆ, ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಾನೆ ಬರ್ತಾ ಇದೆ. 36ನೇ ಪ್ರಶ್ನೆಗೆ A ಅಂತ ಹಾಕಿದ್ದೀನಿ. ಬಟ್ ಅದನ್ನು ನಾನು ಇಲ್ಲಿ ಚೇಂಜಸ್ಗಳನ್ನು ಮಾಡಲ್ಲ. ಬೇಕಾದ್ರೆ ನಿಮ್ಗೆ ಫೈನಲ್ ಆನ್ಸರ್ಸ್ಗೆ ಬಂದಾಗ ನೋಡ್ಕೊಂಡ್ರಿ. ಅದು ಒಂದು. ಇನ್ನು 82ನೇ ಪ್ರಶ್ನೆ ಒಂದು ಏನು ಹೇಳಿದ್ರಪ್ಪ ಅಂದರೆ ಮ್ಯಾಥ್ಸ್ ರಿಲೇಟೆಡು ಸರ್ ತಪ್ಪಕ್ಕದ ಅಂತ ಹೇಳಿದರು. ಅಲ್ಲಿ 30ರ ಕ್ಯೂಬ್ ಮತ್ತು 31ರ ಕ್ಯೂಬ್ ನಾನು ಎರಡು ಚೆಕ್ ಮಾಡಿ ನೋಡಿ ಅದ್ರಾಗ ಹೊಳ್ಳಿ -1 ಮಾಡಿದಾಗ 2790 ಅಲ್ಲಿ ಸರಿಯಾಗಿಯೇ ಬರ್ತಾ ಇದೆ. ಅದು ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಅನ್ಸುತ್ತಾ ವೆರಿಫೈ ಮಾಡಿಕೊಡ್ರಿ. 82ನೇ ಪ್ರಶ್ನೆ ನಾನು ಮಾತಾಡ್ತಾ ಇರೋದು. 82ನೇದು ಮತ್ತು 36ನೇದು ಇವು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ನೋಡಿನೇ ಹಾಕಿರ್ತಿರ್ತೀನಿ. ಮತ್ತೇನಾದರೂ ನಿಮ್ಮ ಟೀಚರ್ಸ್ಗಳು ಬೇರೆ ಆನ್ಸರ್ಸ್ಗಳನ್ನು ಕೀ ಆನ್ಸರ್ಸ್ ಕೊಟ್ಟಿದ್ರಪ್ಪ ಅಂದ್ರೆ ಒಂದ್ಸತ ವೆರಿಫೈ ಮಾಡಿಕೊಡ್ರಿ. ಇನ್ನು 81ನೇ ಪ್ರಶ್ನೆಗೂ ಕೂಡ ತಪ್ಪಾದ್ರೆ ಸರ್ ಅಂತೇಳಿ ಸ್ವಲ್ಪ ಹೇಳ್ತೇನೆ. ಇದು ಸರ್ವೇ ಸಾಮಾನ್ಯ, ಒಬ್ಬೊಬ್ಬ ಹುಡುಗರಿಗೆ ನೀವು ಹಾಕಿದ್ದೆ ಸರಿ ಅನಿಸ್ತಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ವೆರಿಫೈ ಮಾಡಿಕೊಡ್ರಿ. ಇವೆರಡು ಏನಾಗ್ತವಪ್ಪ ಅಂದ್ರೆ ನಾನು ಒಪ್ಕೋತೀನಿ. ಸ್ವಲ್ಪ ಇದು ಹಿಸ್ಟ್ರಿ ಆಗಲಿ ಜಿಯೋಗ್ರಫಿ ಆಗಲಿ ಅಷ್ಟು ನಾನು ಮಾಡಲ್ಲ. ಮೆಂಟಲ್ ಅಬಿಲಿಟಿನೇ ನಾನು ಹೈಯೆಸ್ಟ್ ಕ್ಲಾಸಸ್ ಮಾಡೋದು. ಅದ್ರ ಒಳಗಡೆ ಯಾವುದೇ ಥರ ಕಂಪ್ಲೇಂಟ್ಸ್ಗಳು ಬಂದಿಲ್ಲ. ಹೀಗಾಗಿ ನಾನು ಕೂಡ ನೋಡ್ತಾ ಇರ್ತೀನಿ. 81ನೇದು B ಇದಕ್ಕೆ ಸರಿ ಉತ್ತರ ಇರ್ತದೆ. ಓಕೆ, ಇದನ್ನ ಬಿಟ್ರೆ ಎಲ್ಲವೂ ಆಲ್ಮೋಸ್ಟ್ ಏನದಪ್ಪ ಅಂದ್ರೆ ಕರೆಕ್ಟ್ ಉತ್ತರಗಳನ್ನೇ ಇದಾವೆ. ಇವು ಪ್ರಾವಿಷನಲ್ ಆನ್ಸರ್ಸ್ಗಳು ಇರ್ತಿರ್ತಾವೆ. ಇವ್ರು ಮತ್ತೇನಾದರೂ ನಿಮ್ಗೆ ಡೌಟ್ಗಳಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ಥರ ಸೂಕ್ಷ್ಮವಾಗಿ ಯಾರ್ಯಾರು ಆನ್ಸರ್ಸ್ ಮಾಡ್ತೀವಿ ಅವರು ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತದೆ. ಧನ್ಯವಾದಗಳು.